ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿಯ ಬೆಸ್ಕಾಂ ಹಾಗೆ ಸಂತೆಬೆನ್ನೂರು ಬೆಸ್ಕಾಂ ಸೇರಿದಂತೆ 2 ಬೆಸ್ಕಾಂಗಳ ವತಿಯಿಂದ ವಿದ್ಯುತ್ ಅವಘಡಗಳನ್ನು ತಪ್ಪಿಸುವಂತಹ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಾಗೃತಿ ಅಭಿಯಾನದ ಭಾಷಣ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗೆ ಬೆಸ್ಕಾಂ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಸಹ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದರು. ಈ ಸಂದರ್ಭದಲ್ಲಿ ಚನ್ನಗಿರಿಯ BEO ಆದಂಥ ಜಯಪ್ಪ ಹಾಗೆಯೇ BRC ಆದಂಥ ಶಂಕರಪ್ಪ ಮಾತನಾಡಿದರು. ಹಾಗೆಯೇ ಸಂತೆಬೆನ್ನೂರಿನ ಬೆಸ್ಕಾಂ AEE ನಾಗರಾಜ್ ಮತ್ತು ಚನ್ನಗಿರಿಯ AEE ಭಾಗ್ಯರವರು ಸಹ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಆ ಸ್ಟಾರ್ಟರ್ ಎಲ್ಲ ಸುರಕ್ಷಿತವಾಗಿ ಇಟ್ಟಿರೋದಿಲ್ಲ, ಹೇಗೆ ಬೇಕು ಹಾಗೆ ಓಪನ್ ಇರುತ್ತೆ. ಆಮೇಲೆ ಕನೆಕ್ಷನ್ ಅಷ್ಟೇ ನಾವು ಎಲ್ಲಿಂದ ತಗೊಂಡು ಇಲ್ಲಿಗೋ ತಗಲಾಕಿರ್ತಾರೆ, ಎಲ್ಲಿಂದ ವೈರ್ಗಳು ಕಟ್ಟಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇಲ್ಲ ಅಂದ್ರೆ ನೀವೇ ಏನ್ ಮಾಡ್ತೀರಿ, ಆ ವಿದ್ಯುತ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ಮುಟ್ಟೋದು, ಅಥವಾ ಗೊತ್ತಿಲ್ಲದೆ ಹೋಗ್ಬಿಟ್ಟು ತುಳಿದು ಬಿಟ್ರೆ ಅಲ್ಲೇ ಗ್ರೌಂಡ್ ಆಗ್ಬಿಟ್ಟು ಮರಣವಂತ ಎಲ್ಲ ಒಂದು ಕೆಟ್ಟ ಒಂದು ದುರಂತ ಆಗುವಂತ ಸಂಭವ ಇರುತ್ತೆ. ಆ ಒಂದು ದಿಸೆಯಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿದ್ರೆ ಸೊ ನೀವು ನೆಕ್ಸ್ಟ್ ಇದ್ರ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ, ನೀವು ಅವೇರ್ ಆಗ್ತೀರಿ. ಇದರಿಂದ ಸ್ವಲ್ಪ ತಿಳುವಳಿಕೆ ಚೆನ್ನಾಗಿ ಬರುತ್ತೆ, ಅಪಘಾತಗಳು ಅಪಾಯಗಳು ಕಡಿಮೆ ಆಗುತ್ತೆ. ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ವಿದ್ಯುತ್ ಇಲಾಖೆಯವರು ಈ ರೀತಿ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆಯನ್ನ ಕಳೆದ ಸುಮಾರು 4-5 ವರ್ಷ 5 ವರ್ಷದಿಂದಲೂ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಸಹ ಹಿಂದೆನೂ ಈ ಎಲ್ಲ ಸ್ಪರ್ಧೆಗಳನ್ನ ಮಾಡಿದ್ವಿ. ಮಕ್ಕಳಂತೂ ಬಹಳ ಚೆನ್ನಾಗಿ ಭಾಗವಹಿಸ್ತಾರೆ. ಇದರಿಂದ ನೀವೇನ್ ಮಾಡ್ತೀರಿ, ಎಲ್ಲ ರೀತಿಯಲ್ಲೂ ಮಾಹಿತಿಯನ್ನ ಸಂಗ್ರಹ ಮಾಡ್ತೀರಿ, ಕಲೆಕ್ಟ್ ಮಾಡ್ತೀರಿ. ಸೊ ವಿದ್ಯುತ್ ಅಪಘಾತಗಳು ಹೆಂಗಾಗ್ತವೆ, ಅದನ್ನ ಹೆಂಗ್ ತಡಿಬೇಕು ಅಂತ. ಶಾಲಾ ಅವಧಿಯಲ್ಲಿ ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಯಾವ ರೀತಿ ಸುರಕ್ಷತೆ ಕ್ರಮಗಳ ಮುಖಾಂತರ ನಿಮಗೆ ಸೈನ್ಸ್ ಅಲ್ಲಿ ಪಾಠ ಹೇಳಿರ್ತಾರೆ, ವಿದ್ಯುತ್ ಒಂದು ಚಾಪ್ಟರ್ ಅಲ್ಲಿ ಹೇಳಿರ್ತಾರೆ. ಅದ್ರ ಜೊತೆಗೆ ಇಲ್ಲೂ ಸಹ ಈ ರೀತಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದ್ರಿಂದ ನೀವು ಹೆಚ್ಚು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಬರೋದ್ರಿಂದ ನಿಮಗೆ ತುಂಬಾ ನಾಲೆಡ್ಜ್ ಬರುತ್ತೆ. ಆನಂತರ ವಿದ್ಯುತ್ ಮಿತವ್ಯಯದ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಈಗ ಉದಾಹರಣೆಗೆ ಒಂದು ಬೀದಿ ಲೈಟ್ ಉರಿತಾ ಇರುತ್ತೆ, ಬಿಡು ಬೀದಿ ಲೈಟ್ ನಂದೇನೋ ನನ್ಗೇನೋ ಅಂತ ಹೇಳ್ಬಿಟ್ಟು ನೀವು ಹೋದ್ರೆ ನೀವು ಒಳ್ಳೆ ವಿದ್ಯಾರ್ಥಿಗಳಲ್ಲ ಅಂತ. ಆ ಬೀದಿ ಲೈಟ್ ನೋಡಿ ಇದ್ಯಾಕೆ ಹಾಕಿದ್ರೆ ಅಂತೇಳಿ ನಾವು ಆಫ್ ಮಾಡಿದ್ರೆ ಅವನು ನಿಜವಾದ ನಮ್ಗೆ ಸಿವಿಕ್ ಸೆನ್ಸ್ ಇದೆ ಅಂತ, ಪೌರ ಪ್ರಜ್ಞೆ ಇದೆ, ನಾಗರಿಕ ಪ್ರಜ್ಞೆ ಇದೆ ಅಂತ. ಸೊ ಆ ಒಂದು ದಿಸೆಯಲ್ಲಿ ಈ ತರ ಎಲ್ಲ ನಮ್ಮಲ್ಲಿ ಒಂದು ಒಳ್ಳೆ ನಾಲೆಡ್ಜ್ ಬರಬೇಕು ವಿದ್ಯುತ್ ಬಳಕೆ ಬಗ್ಗೆ. ಈಗ ನೀವು ಇದರಲ್ಲಿ ಬಹಳ ಜನ ಮುಂದೆ BE ಅಲ್ಲಿ ಅಥವಾ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಅದನ್ನೇ ಓದ್ಬೋದು. ಅದರಲ್ಲೇ ನೀವು ಇಂಜಿನಿಯರ್ ಆಗ್ಬೋದು, ನೀವು ಮೆಸ್ಕಾಮ್ ಅಲ್ಲಿ AEE ಆಗ್ಬೋದು, ಅಥವಾ ಚೀಫ್ ಇಂಜಿನಿಯರ್ಸ್ ಆಗ್ಬೋದು, ಅಥವಾ IAS ಅಂತ ಎಕ್ಸಾಮ್ ಬರುತ್ತೆ, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ, IAS ತರ ಅದರಲ್ಲೇ ನೀವು ಆಯ್ಕೆ ಆಗ್ಬೋದು. ಸೊ ಈ ಒಂದು ದಿಸೆಯಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ತುಂಬಾ ಒಳ್ಳೇದು. ಬಹಳ ಜನ ಸೊ END ಮಾಡಿರೋರು ಇವತ್ತು ಒಳ್ಳೊಳ್ಳೆ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಇದು ಬರೀ ಇಲ್ಲಿ ಕಾಂಪಿಟೇಷನ್ ಮಾತ್ರ ನಾಲೆಡ್ಜ್ ಅಲ್ಲ. ಸೊ ಆ ಒಂದು ದಿಸೆಯಲ್ಲಿ ಮಕ್ಕಳೆಲ್ಲರೂ ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀವಿ. ಇಲ್ಲಿ ಸ್ಪರ್ಧೆ ತಾಲೂಕಿನ ಬೆಸ್ಕಾಂನಿಂದ ಮಕ್ಕಳಲ್ಲಿ ಒಂದು ಸುರಕ್ಷತೆ ಬಗ್ಗೆ, ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಬೇಕು ಅಂತೇಳಿ ಈಗ ಸುಮಾರು 5 ವರ್ಷದಿಂದ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದಿದ್ದೀವಿ. ತುಂಬಾ ಅಪಘಾತಗಳಾಗ್ತದವು, ತಾವೆಲ್ಲ ಕೇಳಿರ್ತೀರಿ. ನಮ್ಮ BO ಸಾಹೇಬರು ತುಂಬಾ ಚೆನ್ನಾಗಿ ಹೇಳಿದ್ರು ನಿಮಗೆ. ಅವನ್ ತಡಿಬೇಕು ಅಂದ್ರೆ ಮಕ್ಕಳಲ್ಲಿ ನಾವು ಮಕ್ಕಳ ಮುಖಾಂತರ ಅರಿವು ಮೂಡಿಸಿದ್ರೆ, ಒಂದು ಮಗು ಒಂದು ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರಿಗೂ ತಿಳುವಳಿಕೆ ಹೇಳ್ತಾರೆ. ನಾವು ಎಲ್ಲರೂ ಮಕ್ಕಳ ಮಾತನ್ನ ತುಂಬಾ ಚೆನ್ನಾಗಿ ಕೇಳ್ತೀವಿ. ನಮ್ಮ ಬೆಸ್ಕಾಂ MD ಸಾಹೇಬರು ಈಗ 5 ವರ್ಷದಿಂದ ನಡೆಸ್ಕೊಂಡ್ ಬರ್ತಿದ್ದಾರೆ. ತಮಗೆಲ್ಲ ಗೊತ್ತಿದೆ. ಈಗ ಸಾಹೇಬರು ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ವಿದ್ಯುತ್ ಕಂಬಗಳಿಗೆಲ್ಲ ಬಟ್ಟೆ ತಂತಿ ಕಟ್ಟಿ ಬಟ್ಟೆ ಒಣಗ ಹಾಕ್ತೀವಿ, ದನಗಳು ಕಟ್ತೀವಿ. ಆಮೇಲೆ ನಮ್ಮ ಲೈನ್ ಪಕ್ಕದಲ್ಲೇ ಬಿಲ್ಡಿಂಗ್ ಕಟ್ತೀವಿ, ಹತ್ರ ಇರುತ್ತೆ. ನಾವು ಕಾನೂನು ಪ್ರಕಾರ 3 ಅಡಿ ಬಿಟ್ಟು, ರಸ್ತೆಯಿಂದ 3 ಅಡಿ, ಚರಂಡಿಯಿಂದ 3 ಅಡಿ ಬಿಟ್ಟು ಸೆಟ್ ಬ್ಯಾಕ್ ಅದನ್ನ ಕಟ್ಟಿದ್ರೆ ಅಷ್ಟೊಂದು ತೊಂದರೆ ಆಗೋದಿಲ್ಲ, ಸುರಕ್ಷಿತವಾಗಿರುತ್ತೆ.
ಆ ರೀತಿ ಈಗ ಕಟ್ಟಡ ಕಟ್ಟಬೇಕಾದ್ರೆ ಅನಾಧಿಕೃತವಾಗಿ ಮೀಟರ್ ತಗೊಳ್ದಾನೆ ಸಪ್ಲೈ ಯೂಸ್ ಮಾಡ್ತಿರ್ತೀವಿ. ಮೋಟ್ರನ್ನ ಒದ್ದೆಗೈಯಲ್ಲಿ ಆಫ್ ಆನ್ ಮಾಡ್ತೀವಿ. ಅಂತ ಸನ್ನಿವೇಶದಲ್ಲಿ ಅಪಘಾತಗಳಾಗಿದ್ದಾವೆ. ಈಗ ಹತ್ರ ಮನೆ ಕಟ್ಟೋದ್ರಿಂದ ಲೈಟ್ ಆಗಿ ಮಕ್ಕಳೇ ಆಟ ಆಡಕ್ಕೆ ಹೋದಾಗ, ಬಾಲ್ ತಗೊಳಕ್ ಹೋದಾಗ ಈ ತರ ಸಮಸ್ಯೆಯಿಂದ ಅಪಘಾತಗಳಾಗ್ತವೆ. ಇವನ್ನೆಲ್ಲ ತಡೆಗಟ್ಟಕ್ಕೆ ಮಕ್ಕಳ ಮುಖಾಂತರ ಶಿಕ್ಷಣ ಕೊಡಬೇಕು ಅಂತ ಅರಿವು ಮೂಡಿಸ್ಬೇಕು ಅನ್ನೋ ದಿಶೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ದಯಮಾಡಿ ಎಲ್ಲರೂ 3 ನಿಮಿಷ ಕಾಲಾವಕಾಶ ಇರುತ್ತೆ. ನಿಮ್ಮ ಶಾಲೆ ಹೆಸರು, ನಿಮ್ಮ ಹೆಸರು ಎಲ್ಲ ಹೇಳಿ ನಂತರ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಭಾಷಣ ಮಾಡಿ ಅಂತ ಹೇಳ್ತಾ ನಾನು ಮಾತು ಎಲ್ಲರಿಗೂ ಹೇಗೆ ಸಂರಕ್ಷಿಸಬೇಕೆಂದರೆ, ನಾವು ಮಳೆಗಾಲದಲ್ಲಿ ಮಳೆ ಬಂದಿರುವ ನೀರನ್ನು ನಿಂತಿರುತ್ತದೆ ನೀರು, ಆ ನೀರಿನಲ್ಲಿ ಹೋಗಿ ನೀರನ್ನು ಮುಟ್ಟಬಾರದು. ಮುಟ್ಟಿದರೆ ನಮಗೆ ಕರೆಂಟ್ ಶಾಕ್ ಆಗುತ್ತದೆ. ಮಳೆ ಬಂದಾಗ ವಿದ್ಯುತ್ ಕಂಬಗಳು ಬಿದ್ದಿರುತ್ತವೆ. ಬಿದ್ದ ತಕ್ಷಣ ಅವುಗಳ ಬಳಿ ಹೋಗುತ್ತೇವೆ. ಹೋಗದಿರಬಾರದು. ಏಕೆಂದರೆ ಆ ವಿದ್ಯುತ್ ಬಿದ್ದ ಕಂಬ ಬಿದ್ದ ತಕ್ಷಣ ವಿದ್ಯುತ್ ಹರಿಯುತ್ತದೆ ನೀರಿನಲ್ಲಿ ಹರಿಯುವುದಕ್ಕೆ ವೈರನ್ನು ಹೇಗೆ ಪರೀಕ್ಷಿಸಬೇಕೆಂದರೆ, ಇದು ವೈರ್ ಅಂದ್ರೆ ಎಕ್ಸಾಂಪಲ್ ಹಿಂಗೆ ಮುಟ್ಟಬಾರದು, ಹೀಗೆ ಮುಟ್ಟಬೇಕು. ಹೀಗೆ ಮುಟ್ಟಿದರೆ ಶಾಕ್ ಹೊಡೆಯುವುದಿಲ್ಲ, ಹೀಗೆ ಮುಟ್ಟಿದರೆ ಶಾಕ್ ಹೊಡಿತದೆ. ಆದ್ದರಿಂದ ವಿದ್ಯುತ್ತನ್ನು ಹೀಗೆ ಪರೀಕ್ಷಿಸಬೇಕು. ನಂತರ ನಾವು ಮನೆಯನ್ನು ಹೆಚ್ಚು ಎತ್ತರದಲ್ಲಿ ಕಟ್ಟುವುದರಿಂದ ಲೈನ್ಗಳು, ಕಂಬಗಳು ಮನೆಯ ಎತ್ತರ ಅಂತಾನೆ ಇರುತ್ತವೆ. ಅದರಿಂದ ನಮಗೇನು ಆಗುವುದಿಲ್ಲ. ಪ್ರಾಣಿಗಳು, ಉದಾಹರಣೆಗೆ ಮಂಗಗಳು ಬಂದಿರುತ್ತವೆ. ನಮ್ಮ ಮನೆ ಎತ್ತರವಾಗಿದ್ದರೆ ಕಂಬಗಳು ಎತ್ತರವಾಗುತ್ತೆ, ಅಲ್ಲಿಂದ ಅಲ್ಲಿಗೆ ಜಿಗುತ್ತವೆ. ಆಮೇಲೆ ಪ್ರಾಣಿಗಳ ಪ್ರಾಣವನ್ನು ವಶವಾಗುತ್ತದೆ. ಮತ್ತೆ ನಾವು ಮನೆಯ ಹತ್ತಿರ ವಿದ್ಯುತ್ ಕಂಬಗಳನ್ನು ಸ್ಥಾಪಿಸಿದರೆ ಅವಾಗ ನಾವು ಯಾವುದೇ ರೀತಿಯ